ವೀಕ್ಷಕರ, ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸವದತ್ತಿ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿ ವರ್ಷ ಹಾಗೂ ವಿಜಯದಶಮಿ ನಿಮಿತ್ತ ಪಥಸಂಚಲನ ಕಾರ್ಯಕ್ರಮ ನಡೆಸಿದರು. 4 ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಘದ ಸ್ವಯಂ ಸೇವಕರಿಂದ ಪಥಸಂಚಲನ ಪ್ರಾರಂಭಗೊಂಡಿದ್ದು, ದಾರಿ ಉದ್ದಕ್ಕೂ ಮಹಾಪುರುಷರ ಭಾವಚಿತ್ರವುಳ್ಳ ಬ್ಯಾನರ್ಗಳು ಮತ್ತು ಕೇಸರಿ ತೋರಣಗಳಿಂದ ನಗರದ ಪ್ರಮುಖ ಬೀದಿಗಳನ್ನು ಅಲಂಕರಿಸಿದ್ದರು. ಮಕ್ಕಳಿಗೆ ಮಹಾಪುರುಷರ ವೇಷ ಹಾಕಿ ಪ್ರಮುಖ ವೃತ್ತಗಳಲ್ಲಿ ನಿಲ್ಲಿಸಿದ್ದು ಕೂಡ ಕಂಡುಬಂದಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಖ್ಯಾತ ವೈದ್ಯರಾದ ಡಾಕ್ಟರ್ ಅಭಿನಂದನ್ ಚಮ್ ಕಬ್ಬಿನ, ಪ್ರಾಂತ ಪ್ರಚಾರಕರಾದ ಉತ್ತರ ಕರ್ನಾಟಕ ಬೌದ್ಧಿಕ ನರೇಂದ್ರರವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಪಥಸಂಚಲನದ ಮುಖ್ಯ ಮಾರ್ಗಗಳಾದ ಎಪಿಎಂಸಿಯಿಂದ ಪ್ರಾರಂಭವಾಗಿ ಹೊಸಪೇಟೆ ಓಣಿ, ಹಳೆ ಬಸ್ ಸ್ಟ್ಯಾಂಡ್, ಆನೆಯಗಸಿ, ಗಾಂಧಿ ಚೌಕ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್, SLO ಕ್ರಾಸ್, ಹನುಮಂತ ದೇವಸ್ಥಾನ, ಕಾತ್ರಾಳ ಓಣಿ ಮುಖಾಂತರ ಕೋರ್ಟ್ ರಸ್ತೆಯಿಂದ ಕ್ರೀಡಾಂಗಣಕ್ಕೆ ತಲುಪಿತು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಸವದತ್ತಿ ತಾಲೂಕು ವರದಿಗಾರರು ರವಿ ಗಿರಿಜನ್ ಅವರು. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಹಗಲಿರುಳು ಅದಕ್ಕೋಸ್ಕರ ತನ್ನ ಜೀವವನ್ನು ಸುರಿದು ಒಂದು ಸಂಘಟನೆಯ ಆಕಾರವನ್ನು ಕೊಡ್ತಾರೆ. ಆ ಒಂದು ವಿಶಾಲವಾದಂತಹ ಸಂಘಟನೆಯ ಶತಮಾನದ ಹೊಸ್ತಿಲಲ್ಲಿ ನಾವೆಲ್ಲರೂ ಇದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು 100 ವರ್ಷಗಳ ತನ್ನ ಪ್ರಯಾಣವನ್ನು ಮುಗಿಸಿ 101ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸಂಘದ ಶತಾಬ್ದಿ ಇದು ಕೇವಲ ಸಂಘದ ಸ್ವಯಂ ಸೇವಕರಿಗಷ್ಟೇ ಅಲ್ಲ, ಈ ದೇಶದ ಎಲ್ಲ ದೇಶಭಕ್ತರಿಗೆ, ಹಿಂದೂ ಸಮಾಜದ ಎಲ್ಲ ಪೂಜ್ಯ ಸ್ವಾಮೀಜಿಗಳಿಗೆ, ಗಣ್ಯರಿಗೆ, ಹಿರಿಯರಿಗೆ ಎಲ್ಲರಿಗೂ ಸಹಿತ ಒಂದು ಆನಂದವನ್ನು ಕೊಡ್ತಿರುವಂತಹ ಕ್ಷಣ. ಕಾರಣ ಸಂಘದ ಪ್ರಾರಂಭವೇ ಯಾರನ್ನ ಉದ್ದೇಶವಾಗಿಟ್ಟುಕೊಂಡು ಪ್ರತಿಕ್ರಿಯೆಯಿಂದ ಪ್ರಾರಂಭ ಆದಂತಹ ಸಂಘಟನೆ ಅಲ್ಲ ಇದು. ಯಾರನ್ನೋ ಹೊಡಿಬೇಕು, ಮಡಿಬೇಕು, ವಿರೋಧ ಮಾಡಬೇಕು ಅಂತ ಹೇಳಿ ನಿರ್ಮಾಣ ಆದಂತಹ ಸಂಘಟನೆ ಅಲ್ಲ ಇದು. ಶುದ್ಧ ಸಾತ್ವಿಕ ಪ್ರೇಮದ ಆಧಾರದ ಮೇಲೆ ಇಡೀ ಸಮಾಜವನ್ನ ಸಂಘಟಿಸುವಂತಹ ಒಂದು ಹಿರಿದಾದ ಆಸೆಯನ್ನು ಹೊತ್ತು ಇಡೀ ವಿಶ್ವದ ಒಂದು ಕಲ್ಯಾಣವನ್ನ ತನ್ನ ಕಣ್ಮುಂದೆ ಇಟ್ಕೊಂಡು ಈ ಸಂಘದ ಪ್ರಾರಂಭ ಆಯಿತು.
ಈಗ ಸಂಘದ 100 ವರ್ಷಗಳ ಸಮಯದಲ್ಲಿ ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿ ಇರ್ಬೋದು, ನಮ್ಮ ದೇಶದ ಜಗತ್ತಿನಲ್ಲಿ ನಮ್ಮ ದೇಶದ ಸ್ಥಿತಿ ಇರ್ಬೋದು, ಸಂಘದ ಯಾವ ಕಾರಣದಿಂದ ಈ ಸಮಾಜದಲ್ಲಿ ಈ ರೀತಿಯ ಬದಲಾವಣೆ ಬಂದಿದೆ, ಇದನ್ನ ಸ್ವಲ್ಪ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಇಲ್ಲಿ ಕುಳಿತಿರುವಂತಹ ನಾವೆಲ್ಲರೂ ಸಹಿತ ಒಂದು ರೀತಿಯಲ್ಲಿ ಭಾಗ್ಯವಂತ. ಕಾರಣ ಅಂದ್ರೆ ನಾವೆಲ್ಲರೂ ಜನಿಸಿದಾಗ ನಮ್ಮ ಕಣ್ಮುಂದೆ ತ್ರಿವರ್ಣ ಧ್ವಜ ಹಾರಾಡ್ತಿತ್ತು, ಜನಗಣಮನ ಕೇಳಿಸ್ತಿತ್ತು. ನಾವೆಲ್ಲರೂ ಒಂದು ಸ್ವತಂತ್ರ ದೇಶದಲ್ಲಿ, ರಾಷ್ಟ್ರದಲ್ಲಿ ಜನ್ಮ ತಾಳಿದ್ವಿ. ಈ ದೇಶದ ದೊಡ್ಡ ದೊಡ್ಡ ವಿದ್ವಾಂಸರು, ಮೇಧಾವಿಗಳು ಒಟ್ಟಾಗಿ ನಿಂತು ಪ್ರಾರ್ಥನೆಯನ್ನ ಮಾಡ್ತಿದ್ರು. ಓ ಕ್ವೀನ್, ವಿ ಆರ್ ಅನ್ವರ್ತಿ ಟು ಟೈ ಯುವರ್ ಲೇಸ್. ವಿಕ್ಟೋರಿಯಾ ರಾಣಿಯ ಬೂಟನ್ನ ಲೇಸು ಕಟ್ಟೋದಕ್ಕೂ ಸಹಿತ ನಮಗೆ ಯೋಗ್ಯತೆ ಇಲ್ಲ ಅಂತ ಆ ಇಂಗ್ಲೆಂಡಿನ ರಾಣಿಯನ್ನ ಕುರಿತು ನಮ್ಮ ದೇಶದ ಹಿರಿಯರು ಪ್ರಾರ್ಥನೆ ಮಾಡುವಂತ ಪರಿಸ್ಥಿತಿ. ಇಂಡಿಯನ್ಸ್ ಅಂಡ್ ಡಾಗ್ಸ್ ಆರ್ ನಾಟ್ ಅಲೋನ್ ಅಂತ ಹೇಳಿ ಇಂಗ್ಲೆಂಡಿನ ಹೋಟೆಲ್ಗಳ ಮುಂದೆ ಬೋರ್ಡ್. ಎಷ್ಟಿದ್ದಾಗಲೂ ಸಹಿತ ನಮ್ಮ ದೇಶದ ಜನಕ್ಕೆ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲಿಷ್ ಕಲಿಯುವಂತ ಒಂದು ಹುಚ್ಚು. ಅನೇಕ ಶ್ರೀಮಂತರಿಗೆ ತನ್ನ ಮಗ ಭಾರತದ ಉಸಿರನ್ನೂ ಸಹಿತ ಆಡಬಾರದು. ಹೀಗಾಗಿ ಯೋಗಿ ಅರವಿಂದರ ತಂದೆ ಅವರನ್ನ ಶಿಶು ಇದ್ದಾಗಲೇ ಇಂಗ್ಲೆಂಡಿಗೆ ಕಳಿಸಿ ಅಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಕಳಿಸಿ. ಸುಭಾಷ್ ಚಂದ್ರ ಬೋಸ್ ಅವರ ತಂದೆ ಅವರನ್ನ ಇಂಗ್ಲೆಂಡಿಗೆ ಕಳಿಸ್ಕೊಂಡು, ಜವಾಹರ್ಲಾಲ್ ನೆಹರು ಅವರ ತಂದೆ ಅವರನ್ನ ಇಂಗ್ಲೆಂಡಿಗೆ ಕಳಿಸ್ಕೊಂಡು. ಸ್ವತಃ ಜವಾಹರ್ಲಾಲ್ ನೆಹರು ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೀತಾರೆ, ಬೈ ಕಲ್ಚರ್ ಐ ಆಮ್ ಎ ಮುಸ್ಲಿಂ, ಬೈ ಎಜುಕೇಶನ್ ಐ ಆಮ್ ಎ ಕ್ರಿಸ್ಟಿಯನ್, ಆಕ್ಸಿಡೆಂಟ್ಲಿ ಐ ಆಮ್ ಎ. ಈ ರೀತಿ ಒಂದು 100 ವರ್ಷದ ಹಿಂದಿನ ನಮ್ಮ ದೇಶದ ಪರಿಸ್ಥಿತಿ, ಹಿಂದೂ ಸಮಾಜದ ಮನಸ್ಥಿತಿ, ಇದನ್ನೆಲ್ಲ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಿದ್ರೆ ಅವತ್ತಿನ ಹಿಂದೂ ಸಮಾಜಕ್ಕೂ ಇವತ್ತಿನ ಹಿಂದೂ ಸಮಾಜಕ್ಕೂ ಅದೆಷ್ಟು ವ್ಯತ್ಯಾಸ ಆಗಿದೆ. ಹಿರಿಮೆಯನ್ನ, ಹಿಂದುತ್ವದ ಗರಿಮೆಯನ್ನ ಸಾರಿದ್ರು. ಅಲ್ಲಿವರೆಗೂ ಇಡೀ ಜಗತ್ತಲ್ಲಿ ಭಾರತ ಅಂದ್ರೆ ಮಹಾವಾಡಿಗರ ದೇಶ, ಮಾಟ ಮಂತ್ರ ಮಾಡುವ ದೇಶ. ಹಿಂದೂಗಳವರು ಮನುಷ್ಯರೇ ಅಲ್ಲ, ಅಜ್ಞಾನ. ಇಂಗ್ಲಿಷ್ ಅಂತ ಹೇಳ್ತಿದ್ರೆ ನಿಮ್ಮನ್ನು ಉದ್ಧಾರ ಮಾಡೋದಕ್ಕೆ ಯೇಸು ನಮ್ಮನ್ನು ಕಳಿಸ್ಕೊಟ್ಟಿಯಾನೆ, ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಈ ದೇಶದ ಹಿಂದೂಗಳ ಬಗ್ಗೆ ಇಂಗ್ಲಿಷರು ಕವನವನ್ನು ಬರೀತಾರೆ. ಇದೆಲ್ಲ ಹಿನ್ನೆಲೆಯನ್ನ ತಮ್ಮ ಮುಂದೆ ಇಟ್ಟಂತ ಉದ್ದೇಶ ಏನು ಅಂದ್ರೆ, ಯಾವ ಹಿಂದೂ ಸಮಾಜದ ಬಗ್ಗೆ ಹಿಂದೂ ಸಮಾಜದ ಪ್ರಮುಖರಲ್ಲೇ ವಿಶ್ವಾಸ ಇರಲಿಲ್ವೋ, 4 ಜನ ಹಿಂದೂಗಳು ಒಟ್ಟಾಗಿ ಹೋಗ್ಬೇಕು ಅಂದ್ರೆ ಒಬ್ಬ ಹಿಂದೂ ಮೇಲ್ ಮಲಗಿರ್ಬೇಕು ಅಂತ ಹೇಳ್ತಾ ಇದ್ರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ ಶ್ರೇಷ್ಠ ದೇಶಭಕ್ತರು ಸಹಿತ ನೀ ಶೇವರ್ಚಿ ಚಿಂತಾಳಿ ಆಹೆ ಅಂತೇಳಿ ಹಿಂದೂ ಸಮಾಜದ ಬಗ್ಗೆ ಹೇಳ್ತಿದ್ರು. ಆ ಹಿಂದೂ ಸಮಾಜವನ್ನ ಸಂಘಟಿಸ್ತೀನಿ ಅಂತೇಳಿ ಒಬ್ಬ ವ್ಯಕ್ತಿ ಹೊರಟರು, ಪರಮ ಪೂಜನೀಯ ಡಾಕ್ಟರ್ ಕೇಶವ ಬಲಿರಾಮ್ ಪೆಟ್ಲಿವಾರ್. ಜನ ನಕ್ಕರು, ಹಾಸ್ಯ ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ಹಿಂದೂ ಸಮಾಜವನ್ನ ಸಂಘಟನೆ ಮಾಡೋದು ಇದು ಮೂರ್ಖರ ಕಲ್ಪನೆ. ಹೀಗಾಗಿ ಡಾಕ್ಟರ್ ಜಿ ಗವಾರೋಂಕ ಹೆಡ್ ಅಂತ ಹೆಸರು ಕೊಟ್ಟರು. ನಾಗಪುರದ ಅವರ ಸಣ್ಣ ಮನೆಯ ಒಂದು ಸಣ್ಣ ಕೋಣೆ ಒಳಗಡೆ 1925 ವಿಜಯದಶಮಿಯ ದಿನ ಡಾಕ್ಟರ್ ಜಿಯವರು ಸಂಘವನ್ನು ಪ್ರಾರಂಭ.